ಏನ್ ಅನ್ಕೊಂಡಿದ್ರೆ ಈಶಾ ಅವರು ನನ್ನ ರೂಮಲ್ಲೇ ಕೂಡ ಹಾಕಿ ನನ್ನ ಫ್ಯಾಮಿಲಿಯವ್ರನ್ನ ತಂಪರವಾಗಿ ಮಾಡ್ಕೋತಾರ? ಹೆಂಡತಿ ಅಂತ ಹೇಳ್ಕೊಂಡು ನನ್ನ ತಲೆ ಕೆಡಿಸಿಟ್ಟಿದ್ದಾರೆ. ಒಂದು ಅರ್ಥ ಆಗ್ತಾ ಇಲ್ಲ ನನಗೆ. ನನ್ನ ತಲೆ ಇವಾಗಲೇ ಹಾಳಾಗಿದೆ ಬಂಟಿ. ನನಗೆ ಐಸಿಂದೆಲ್ಲ ಸಮಾಧಾನ ಸಿಗಲ್ಲ. ಸುಮ್ಮನೆ ಹೊರಟು ಹೋಗಿಲ್ಲಿಂದ. ಬಂಟಿ ಅಲ್ಲ, ಹೆಂಡತಿ. ಎರಡು ಫ್ಲೇವರ್ನ ಐಸ್ ಕ್ಯಾಂಡಿ ಇದೆ. ಯಾವ್ದು ತಿಂತ್ಯಾ ಹೇಳು? ಚೆನ್ನಾಗಿ ಹೀರಿ ತಿನ್ಬೇಕು. ನನ್ನೇನು ಚಿಕ್ಕ ಮಗು ಅಲ್ಲ, ಲೋಟ ಅಡ್ಡ ಇಟ್ಕೊಂಡು ತಿನ್ನೋದಕ್ಕೆ. ಆದ್ರೆ ಅಲ್ಲೋಡು, ಅಪ್ಪನೇ ಎಷ್ಟು ಮಜವಾಗಿ ಹೀರಿ ತಿಂತಾ ಇದ್ದಾರೆ. ಎಷ್ಟು ಖುಷಿಯಾಗಿದ್ದಾರಲ್ವಾ? ಅವರು ನೋಡಿದ್ರೆ ಅನ್ಸತ್ತೆ ಖುಷಿ ಪಡೋದಕ್ಕೆ ಯಾವುದೇ ವಯಸ್ಸಿಲ್ಲ ಅಂತ. ಈಗ ಅವ್ರು ಈ ಏಜಲ್ಲಿ ಎಂಜಾಯ್ ಮಾಡ್ತಾರೆ ಅಂದ್ರೆ ನಿನಗೆ ಯಾಕಾಗಲ್ಲ? ನೋಡಿ, ಈ ತರ ಸೌಂಡ್ ಮಾಡ್ಕೊಂಡು ಯಾಕೆ ತಿಂತಾ ಇದ್ದೀರಾ ನೀವು? ಸೌಂಡ್ ಮಾಡದೆ ತಿನ್ನೋದಕ್ಕಾಗಲ್ವ ನಿಮ್ಗೆ? ಇಲ್ಲ, ಸೌಂಡ್ ಮಾಡದೆ ತಿಂದ್ರೆ ಮಜಾನೇ ಬರಲ್ಲ. ನಿಜವಾದ ಟೇಸ್ಟ್ ಅಂತೂ ಹೀರ್ಕೊಂಡು ತಿನ್ನೋದ್ರಲ್ಲಿದೆ. ಇದನ್ನ ತಿಂದೆ ಹೆಂಗಪ್ಪ ಸುಮ್ಮನಿರೋದು ನಾನು? ಯಾಕಂದ್ರೆ ಇದು ನನ್ನ ಫೇವ್ರೆಟ್ ಅಲ್ವಾ? ನೀವು ಸುಮ್ಮನೆ ಬಾಯಿಗೆ ಬಂದಂಗೆ ಏನೇನೋ ಮಾತಾಡಬೇಡಿ. ಇದನ್ನ ನೆಕ್ಕಿದ್ರು ಅಷ್ಟೇ, ಚೀಪ್ಕೊಂಡು ತಿನ್ಲು ಅಷ್ಟೇ. ಇದರಲ್ಲಿರೋ ಟೇಸ್ಟ್ ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ಕೊಡಿ, ನಾನು ತಿಂದು ತೋರಿಸ್ತೀನಿ ನೋಡಿ ಇವಾಗ. ಅಲ್ಲ, ಯಾಕೆ ನಗ್ತಾ ಇದ್ದೀರಿ ಇವಾಗ? ಈ ನಗು ಅಂತೂ ಪರ್ಮಿಷನ್ ಕೇಳ್ಕೊಂಡು ಬರಲ್ಲ ಅಲ್ವಾ? ಪರ್ಮಿಷನ್? ಮೋನುಬಾಬು, ಈ ತರ ಬಚ್ಚಿಟ್ಕೊಂಡು ಏನ್ ಸಂಚಾಗ್ತಿದ್ಯಾ? ಸ್ವಲ್ಪ ಇರಿ, ಆಮೇಲೆ ನಿಮ್ಗೆ ಗೊತ್ತಾಗತ್ತೆ. ಮಹಾರಾಣಿಯವರು ತುಂಬಾ ಖುಷಿಯಾಗಿದ್ದಾರೆ ಇಲ್ಲಿ. ನೀವು ಕೊಟ್ಟಿದ್ದ ದುಡ್ಡೆಲ್ಲ ಅವಳಿಗೋಸ್ಕರನೇ ಖರ್ಚಾಗೋಯ್ತು. ಮುಂದೆ ದುಡ್ಡನ್ನ 15 ದಿನ ಆದ್ಮೇಲೆ ಕೊಡೋದನ್ನ ಮರ್ತೋಗ್ಬೇಡಿ. ಮೇಡಮ್ ಜಿ, ಜೈ ಮಹಾಲಕ್ಷ್ಮಿ. ಒಪ್ಕೊಂಡೆ ಬಾಬು, ದುಡ್ಡಿನ ನಿಜವಾದ ಪೂಜಾರಿ ನೀನೇ. ಜೈ ಮಹಾಲಕ್ಷ್ಮಿ, ಜೈ ಮಹಾಲಕ್ಷ್ಮಿ. ಚಿನ್ನದ ಮುಟ್ಟೆ ಕೊಡುವಂತಹ ಕೋಳಿ ಈಶಾ ಇವಳನ್ನ ಇಷ್ಟು ಸುಲಭವಾಗಿ ಹೋಗೋದಕ್ಕಂತೂ ಬಿಡೋದಿಲ್ಲ. ಹೇ, ಎಷ್ಟು ಖುಷಿಯಾಗಿದ್ದಾಳಲ್ವಾ ನಮಿಷಾ? ಹಾ ಅತ್ತಿಗೆ, ನಾನ್ ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಯಾವತ್ ಈಶಾ ನನ್ನ ಕಾಲ್ ಮೇಲೆ ನಿಂತಿರೋದನ್ನ ನೋಡ್ತಾಳೆ. ಮಗಳೇ, ಅಪ್ಪ,
ನಿಂತ್ಕೋ ಮಗಳೇ, ನೀನ್ ಪ್ರೆಗ್ನೆಂಟ್ ಇದೆಯಾ ಬಗ್ಬೇಡ, ನಾನು ಎತ್ಕೋತೀನಿ. ಅಪ್ಪ, ಇದರ ಅವಶ್ಯಕತೆ ಏನಿದೆ? ಈಗ ಈ ಕೆಲಸ ನಾನು ಕೂಡ ಮಾಡ್ಬೋದಲ್ವಾ? ಮಗಳೇ, ಅಮ್ಮ ತಗೊಂಡ್ ಬಂದಿದ್ದಾರೆ ಈ ಔಷಧಿನ ನಿನ್ಗೋಸ್ಕರ ಅಂತ. ಆದ್ರೆ ದಿನಾ ಬೆಳಗ್ಗೆ ತಗೊಳ್ಬೇಕು. ಇದರಿಂದ ನಿನ್ಗೆ ಗಂಡು ಮಗುನೇ ಆಗುತ್ತೆ. ಹಾ, ಈ ವಂಶದ ಕುಡಿ, ಈ ವಂಶದ ವಾರಸ್ದಾರ. ತಗೋ. ಆಮೇಲೆ ಖುಷಿಯಾಗಿರು, ಚೆನ್ನಾಗಿ ರೆಸ್ಟ್ ತಗೋ. ಯಾಕಂದ್ರೆ ನನಗೆ ಹುಟ್ಟೋ ಮೊಮ್ಮಗಂಗೆ ಯಾವುದೇ ತೊಂದರೆ ಆಗಬಾರ್ದು. ನಾನು ಎಲ್ರಿಗೂ ಹೇಳಿದ್ದೀನಿ ನಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ. 100 ಕಾಲ ಬಾಳು. ನಾನು ಪ್ರೆಗ್ನೆಂಟ್ ಆಗಿದ್ದೀನೇನೋ. ಈ ಸುಳ್ಳಿನ ಜೊತೆ ದಿನ ದಿನ ಬದುಕೋದು ತುಂಬಾ ಕಷ್ಟ ಆಗ್ತಾ ಇದೆ. ನನಗೆ ತುಂಬಾ ಕಷ್ಟ ಆಗ್ತಾ ಹೋಗ್ತಿದೆ. ಅಯ್ಯಯ್ಯೋ, ನನ್ನಿಂದ ಈ ಐಸ್ ಕ್ಯಾಂಡಿ ಎಲ್ಲ ಬಿದ್ದೋಯ್ತಲ್ಲ. ಏನು ತೊಂದರೆ ಇಲ್ಲ ಬಿಡು. ನಿನ್ಗೇನೂ ಆಗ್ಲಿಲ್ಲ ಅಲ್ವಾ? ಅದೊಂದು ಕೆಟ್ಟಗಳಿಗೆ ಅಲ್ವಾ? ಆದರೆ ಒಳ್ಳೇದೇನು ಅಂದರೆ ಅವತ್ತು ಸೂರಜ್ ನನ್ನ ಜೊತೆ ಇದ್ದ. ಸೂರಜ್, ಪರವಾಗಿಲ್ಲ, ನೀನು ನನ್ನ ಐಸ್ ತಿನ್ನು. ಕ್ಷಮಿಸಿ ನನ್ನ. ನನಗೆ ನೀವು ಕೊಡೋಂಥದ್ದು ಏನೂ ಬೇಕಾಗಿಲ್ಲ. ಸೂರಜ್ ನನ್ನ ಮಾತು ಕೇಳು. ಧೈರ್ಯ ಕಳ್ಕೋಬೇಡ ಈಶಾ. ಒಂದಿನ ಸೂರಜ್ ನಿನ್ನ ಖಂಡಿತ ಚೆನ್ನಾಗಿ ಮಾತಾಡಿಸ್ತಾನೆ.